ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಹೆಣ್ಣು ತಿರುಗಿ ಕೆಟ್ರೆ ಗಂಡು ಕೂತು ಕೆಟ್ಟ ಅನ್ನೋ ಒಂದು ಜನಜನಿತ ಗಾದೆ ಮಾತಿದೆ. ಎಷ್ಟು ಅರ್ಥಪೂರ್ಣವಾದದ್ದು ಇದು ಅಲ್ವೇ? ಹೆಣ್ಣು ಯಾವತ್ತೂ ತನ್ನ ಕರ್ತವ್ಯಗಳನ್ನ ಮರೆತು ಮನೆ ಮನೆ ತಿರುಗಬಾರ್ದಂತೆ. ಹಾಗೆ ಗಂಡು ಕೆಲಸಕ್ಕೆ ಹೋಗದೆ ಮನೇಲಿ ಕೂತು ಕೆಡ್ತಾನೆ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ? ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ಸೋಮವಾರದ ಈ ಶುಭ ದಿನ ಯಾವ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕದಕ್ಕೆ ಭಗವಂತನ ಈ ಲೋಕಕ್ಕೆ ಪ್ರತಿಯೊಬ್ಬನು ಕರ್ಕೊಂಡು ಹೋಗ್ತಾ ಇರ್ತಾನಂತೆ. ಕರ್ಕೊಂಡು ಹೋಗ್ತಾ ಹೋಗ್ತಾ ಕತ್ಲು ಬಂತಂತೆ. ಏನಪ್ಪ ಕತ್ಲಾಗೋಯ್ತು ಅಂತ ನೋಡಿದ್ರೆ, ಭಗವಂತ ಆ ಕತ್ಲಲ್ಲಿ ಬೆಳಕನ್ನು ಕೊಡೋಕ್ಕೋಸ್ಕರ ನಾನು ಇಲ್ಲೇ ಇದ್ದೀನಿ, ಯೋಚನೆ ಮಾಡಬೇಡಿ ಅಂತ ಅಷ್ಟೂ ಕತ್ಲಲ್ಲಿ ಭಗವಂತನ ಕೃಪಾ ಕಟಾಕ್ಷವಾಯ್ತಂತೆ. ಅಂಥ ಒಂದು ದಿನ ಈ ಒಂದು ಅಮಾವಾಸ್ಯೆ ದಿನ. ಅದಕ್ಕೆ ಈ ಒಂದು ಅಮಾವಾಸ್ಯೆಯಲ್ಲಿ ಅಂದರೆ ಆತ್ಮಗಳು, ಎಲ್ಲ ಆತ್ಮಗಳಿಗೂ ಕತ್ಲಾಯ್ತಂತೆ ಜೀವನ. ಎಷ್ಟು ಜನ ಪಾಪಕರ್ಮಗಳು ಮಾಡಿದ್ದಾರೆ. ಇದ್ದಾಗಂತೂ ಅಬ್ಬಬ್ಬಬ್ಬ ಏನು ಗೋಳಿಕೊಂಬಿಟ್ರು ಜನ. ಹಾಗೀಗಲ್ಲ, ಗೊತ್ತಿದ್ದು ತಪ್ಪು ಮಾಡ್ತಾಯಿದ್ರು. ಆಗ ಭಗವಂತ ಏನು ಮಾಡ್ದ, ಭಾಳ ಸಂತೋಷ, ನೀವೊಂದು ಕೆಲಸ ಮಾಡ್ತೀನಿ, ಯೋಚನೆ ಮಾಡಬೇಡ, ಕತ್ಲಲ್ಲಿ ಕೂಡ ಹಾಕ್ತೀನಿ ಇನ್ನಂತೆ. ಕತ್ಲಲ್ಲಿ ಕೂಡ ಹಾಕಿ ಯಾರಿಗೆ ಬೆಳಕು ಬೇಕೋ ಅವ್ರಿಗೆ ಮಾತ್ರ ಬೆಳಕನ್ನು ತೋರಿಸೋದಂತೆ ಕತ್ಲಲ್ಲಿ. ಇನ್ಯಾರಿಗೂ ಕತ್ಲೆ ಏನೂ ಕಾಣಲಿಲ್ವಂತೆ. ಅಂಥ ಒಂದು ಆತ್ಮಗಳೆಲ್ಲ ಪರಿಪೂರ್ಣವಾಗಿ ತೋರಿಸ್ಬೇಕಾದ ಬೆಳಕು ಯಾರು ಅಂದರೆ ನಾವುಗಳು ಮಾಡ್ತಕ್ಕಂಥ ಒಂದು ಕರ್ತವ್ಯದಿಂದ. ಅಂದರೆ ಪಿತ್ರಾರ್ಜಿತರು ಅಕಸ್ಮಾತ್ ಪಾಪಕರ್ಮಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇಕಾಷ್ಟು ಜನ ಮಾಡಿರ್ತಾರೆ. ಆ ಪಾಪಕರ್ಮಗಳು ಯಾರಿಗೆ ಹೊತ್ತಂತೆ? ಪರಿಪೂರ್ಣವಾಗಿ ಮುಂದಿನ ಜನ್ರೇಷನ್, ಅಂದರೆ ಮುಂದಿನ ಭಾಗದ ಪರಿಪೂರ್ಣವಾಗಿರ್ತಕ್ಕಂಥ ಪೀಳಿಗೆಗಳಿಗೆ ಪರಿವರ್ತನೆ ಆಗುತ್ತೆ. ಇಂಥ ಒಂದು ಪೀಳಿಗೆ ಯಾರ್ಯಾರಿಗೆ? ನಿಮಗೆ ತಾತ, ಮುತ್ತಾತ, ಅವ್ರ ಮುತ್ತಾತ, 4 ತಲೆಮಾರು ಆ ದೋಷಗಳಿರುತ್ತೆ. ಅದಕ್ಕೆ ಹೇಳೋದು, ಇನ್ನೇನು ಈ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಆಗೋಗುತ್ತೆ ಇನ್ನು 1 ತಿಂಗಳಿಗೆ. ಮಹಾಲಯ ಅಮಾವಾಸ್ಯೆ ಆಗೋಗುತ್ತೆ ಅಂದರೆ ಶ್ರಾವಣ ಮಾಸದ ಕೊನೆ ಅಮಾವಾಸ್ಯೆಯಲ್ಲಿ ಪರಿವರ್ತನೆ ಆಗಿ ಇನ್ನು ಆ ಪಿತೃಪಕ್ಷಗಳು ಬಂದಾಗ ಪಿತೃಗಳು ಕಾಯ್ತಾ ಇರ್ತಾರಂತೆ. ಈಗಲಾದರೂ ಬೆಳಕು ಬರುತ್ತಾ? ಹೇಗೆ ಬರುತ್ತೆ? ಆ ಬೆಳಕನ್ನು ಕೊಡಬೇಕಾದವರು ಭಗವಂತ ಅಂತೆ. ಆದರೆ ಹೇಗೆ ಅಂದರೆ ನಮ್ಮಗಳ ಮುಖಾಂತರ. ಅಲ್ಲೂ ಎಷ್ಟು ಜನಕ್ಕೆ ಪಾಪಕರ್ಮಗಳು ಇನ್ನೂ ಮಾಡಿದ್ದವ್ರಿಗೆ ನಮ್ಮ ಕೈಯಲ್ಲೂ ಕೂಡ ತಿಥಿನ ಮಾಡಿಸಲ್ವಂತೆ. ಭಗವಂತ ಬಹಳ ಬುದ್ಧಿವಂತ ರೀ. ಯಾಕೆಂದರೆ ಅವನು ಮಾಡಿರ್ತಕ್ಕಂಥದ್ದೇನು ಅಂದರೆ, ನೋಡಪ್ಪ, ನೀನು ಒಳ್ಳೇದಾಗಬೇಕು ಅಂತಿದ್ರೆ ಮಾತ್ರ ಭೂಮಿಯಲ್ಲಿ ಅವನಿಗೆ ಒಳ್ಳೆ ಬುದ್ಧಿ ಕೊಡ್ತೀನಿ. ಹೋಗ್ಬಿಟ್ಟು ನಮ್ಮ ತಾತ ಮುತ್ತಾತಂದೆಲ್ಲ ತಿಥಿ ಮಾಡಬೇಕು, ವೈಕುಂಠ ಸಮಾರಾಧನೆ ಮಾಡಬೇಕು, ವರ್ಷ ಕಾರ್ಯವನ್ನು ಮಾಡಬೇಕು, ಪಿತೃಗಳನ್ನು ಪರಿವರ್ತನೆ ಮಾಡ್ಕೊಳ್ಬೇಕು, ಅಪಮೃತ್ಯು ಸಂಖ್ಯೆಯಲ್ಲಿ ಸತ್ತೋಗದವರಿಗೆ ಆತ್ಮ ಸಂಪ್ರೋಕ್ಷಣೆ ಮಾಡ್ಕೋಬೇಕು. ಹೇಗೆ? ಆತ್ಮ ಶುಚಿರ್ಭೂತವನ್ನು ಮಾಡಬೇಕು. ಅದನ್ನೇ ಏನು ಹೇಳ್ತೀವಿ, ನಾರಾಯಣ ಬಲಿ ಪ್ರೇತ ಸಂಸ್ಕಾರ. ನಾರಾಯಣ ಹೇಳ್ತಾರಂತೆ, ನನ್ನ ಪಾದದಡಿಗೆ ಯಾರು ಪಿಂಡವನ್ನು ಮಕ್ಕಳ ಹಾಗೆ, ನಾವೆಲ್ಲ ಪರಿಪೂರ್ಣವಾದ ಮಕ್ಕಳ ಹಾಗೆ ಭಗವಂತನಿಗೆ. ನಾರಾಯಣ ಹೇಳ್ತಾರೆ, ಒಂದು ಪಾದವನ್ನು ಇಟ್ಟಿರ್ತಕ್ಕಂಥ ನಾನು ನನ್ನ ಅಮಾವಾಸ್ಯೆ ಅಂದರೆ ಈ ಪಾದಿಕೆ ಮೇಲೆ ಪಿಂಡವನ್ನು ಇಟ್ಟು ತರ್ಪಣವನ್ನು ಸರ್ವಂ ಶ್ರೀ ವಿಷ್ಣು ಕೃಷ್ಣಾರ್ಪಣವಸ್ತು ಅಂತ ಹೇಳಿ ಆ ನೀರನ್ನು ಬಿಟ್ಟಾಗ ಆ ಪಾದಿಕೆಯಲ್ಲಿ ಇವನ ಪಿಂಡಾಂತರಗಳನ್ನು, ಕರ್ಮಗಳನ್ನು, ಇಷ್ಟು ಶೇಷಗಳನ್ನು, ಎಲ್ಲ ಬಾಕಿಗಳನ್ನು ಎಲ್ಲ ನನ್ನಾಗೆ ನಿನಗೆ ಅರ್ಪಿಸ್ಬಿಡ್ತಾ ಇದ್ದೀನಪ್ಪ. ಆ ಗೊತ್ತಿದ್ದೋ ಗೊತ್ತಿಲ್ಲದವ್ರು ಏನು ಮಾಡಿದಾನೋ ಗೊತ್ತಿಲ್ಲ ಅಂಥೇಳಿ ಆ ಮುಂದಿನ ಪೀಳಿಗೆ ಇವರಿಗೆ ಪರಿವರ್ತನೆ ಮಾಡಿಕೊಂಡ್ರೆ ಆ ಜೀವಗಳು ಏನು ಕೂತಿದೆ ಮೇಲ್ಗಡೆ ಆತ್ಮಗಳು, ಅದು ಯಾವ ಕಾಲಕ್ಕೂ ಹೊರಗಡೆ ಪುನರ್ಜನ್ಮಕ್ಕೆ ಬರೋಂಗಿಲ್ಲ, ಈ ಕಡೆ ಸಾಯಂಗಿಲ್ಲ, ಆ ಕಡೆ ಬದುಕಂಗಿಲ್ಲ. ಯಾಕಂದರೆ ಆತ್ಮ ನೋಡಿ, ಆ ಆತ್ಮ ನಾವು ಇಲ್ಲೇನೋ ಗಾಯ ಆಗ್ಬಿಟ್ರೆ ಒರೆಸ್ಕೊತೀವಿ, ಏನೋ ಲೇಪನ ಮಾಡ್ಕೊತೀವಿ. ಆದರೆ ಒಳಗಿರ್ತಕ್ಕಂಥ ಆತ್ಮನ ಯಾವ ಕಾಲಕ್ಕೂ ಪರಿಶುದ್ಧ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದು ಭಗವಂತನ ಕೈಯಲ್ಲಿ ಮಾತ್ರ ಸಾಧ್ಯತೆ. ಇಂಥ ಒಂದು ಭಗವಂತನ ಕೈಯಲ್ಲಿ ಈ ಅಮಾವಾಸ್ಯೆಯಂದು ನಾವು ಸ್ಮರಣೆ ಮಾಡ್ಕೋಬೇಕಾದ ಪಿತೃಗಳನ್ನು, ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಏನು ಹೇಳ್ತೀವಿ, ಬೆನಕ ಅಮಾವಾಸ್ಯೆ. ಅಂದರೆ ಆತ್ಮಗಳೆಲ್ಲ ಬಂದು ಕೈ ಕಟ್ಕೊಂಡು ನಿಂತ್ಕೊಳ್ಳುತ್ತಂತೆ. ಈ ಸಮಯಕ್ಕೆ ಆ ಬೆನಕ ಅಮಾವಾಸ್ಯೆಯಲ್ಲಿ ಮಹಾಗಣಪತಿ, ಅದಕ್ಕೆ ಅವನು ಹೇಳ್ತಾನಂತೆ, ಭೂತ ಗಣಾಧಿಪತ್ಯೇ ನಮಃ. ಅದಕ್ಕೆ ದೇವಗಣಗೆ ಅಧಿಪತಿಯಾಗಿರ್ತಕ್ಕಂಥವನು ಗಣಪತಿ, ವಿಶ್ವಕ್ಸೇನ ಅಂತ ಹೆಸರು. ಯಾಕೆಂದರೆ ಮಹಾವಿಷ್ಣು ಹೇಳ್ತಾನೆ, ನಮ್ಮ ಸೈನ್ಯಗೆಲ್ಲ ದೇವತೆಗಳಿಗೆಲ್ಲ ನೀನೇ ಮೊದಲು ಅಧಿಪತಿ. ಸರಿ, ಮೊದಲನೇ ಪೂಜೆ ಅವನಿಗೆ ಆದ್ಯತೆ. ಪರಮೇಶ್ವರ ಹೇಳ್ತಾನಂತೆ, ಭೂತಗಳಿಗೆ, ಯಕ್ಷ ಕಿನ್ನರ ಕಿಂಪುರುಷಗಳಿಗೆ, ಎಲ್ಲ ಪಾತಾಳದಲ್ಲಿರ್ತಕ್ಕಂಥ ಸರ್ವ ಜೀವರಾಶಿಗಳಿಗೂ ನೀನು ಭೂತ ಗಣಾಧಿಪತಿ, ಗಣಾಧ್ಯಕ್ಷ ಅಂತಾನಂತ. ಅದಕ್ಕೋಸ್ಕರ ಬಹಳ ಸಂತೋಷ. ಆ ಭೂತಗಳಿಗೆ ಪರಿವರ್ತನೆ ಆಗ್ತಕ್ಕಂಥ ಮಹಾಗಣಪತಿ, ಅಲ್ಲಿಯೂ ಆ ಭೂತಗಳಿಗೆ ಅಧಿಪತಿಯಾಗಿರೋನು ಗಣಪತಿ. ಅದಕ್ಕೆ ಬೆನಕ ಅಮಾವಾಸ್ಯೆಯಲ್ಲಿ ಗಣಪತಿ ಬಂದು ಮೊದಲು ನಿಂತ್ಕೊಂತಾನಂತೆ. ಬನ್ನಿ ಎಲ್ಲ ಸಾಲ ನಿಂತ್ಕೊಳ್ಳಿ. ಎಷ್ಟು ಜನ ಪಾಪ ಕರ್ಮ ಮಾಡಿದ್ದೀರಾ? ಬ್ರಹ್ಮ ಲಿಸ್ಟೋಂಬೈಲಿ. ಚಿತ್ರಗುಪ್ತ ಬಾಪ್ಪ ನೋಡು, ಅವ್ನು ಸರಿಯಾಗಿ ಮಾಡಿದಾನ ಇಲ್ವಾ, ಇವನಿಗೆ ಅಕಸ್ಮಾತ್ ಮತ್ತೆ ಭೂಲೋಕ ಕಳಿಸ್ಬೇಕಾ ಬೇಡವಾ?
ಇವನು ಆ ಕರ್ಮವನ್ನು ಕಳಿಸ್ಕೊಳ್ಳೋ ಆ ಜ್ಞಾನ ಇವನು ಕೊಡ್ತಾನಂತ ಗಣಪತಿ. ಯಾರಿಗೆ? ಅವರ ಪೀಳಿಗೆಗಳಿಗೆ. ಅಕಸ್ಮಾತ್ ಇವನು ಕರ್ಮ ಇನ್ನೂ ಕಳೆದಿಲ್ಲ ಅಂದರೆ ಆ ಜ್ಞಾನವನ್ನು ಇವನು ಹೊರಡ್ಬೋದು, ಒಳಕ್ಕೆ ಹೋಗ್ಬೋದು, ಬೇಕಾಗಿಲ್ಲ ಅಲ್ಲೇ ಬಿದ್ದಿರ್ಬೋದು ಅಂತ. ಇದಕ್ಕೊಂದು ಉದಾಹರಣೆ ಕೊಟ್ಟನಂತೆ ಭಗವಂತ. ಯಾರನ್ನೂ ಬಿಡಲ್ಲ ನಾನು ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತೆ ಭವರ್ತ. ಅಂದರೆ ಗ್ಲಾನಿರ್ ಅಂದರೆ ಪುನರ್ಜನ್ಮ ಅಂತ. ಆ ಪುನರ್ಜನ್ಮ ಭಾರತದಲ್ಲಿ ಮತ್ತೆ ಹುಟ್ಟಬೇಕೋ ಅಥವಾ ಭರತಖಂಡದಲ್ಲಿ ಹುಟ್ಟಬೇಕೋ, ಪುಣ್ಯ ಭೂಮಿಯಲ್ಲಿ ಹುಟ್ಟಬೇಕೋ, ಕರ್ಮಭೂಮಿಯಲ್ಲಿ ಹುಟ್ಟಬೇಕೋ ಗೊತ್ತಿಲ್ಲ. ಆದರೆ ಗ್ಲಾನಿರ್ಭವತಿ ಭಾರತ, ಆ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಈ ಕರ್ಮ ತಪ್ಪಿದ್ದಲ್ಲ. ಆದರೆ ನಾನು ಯಾವ ಕಾರಣಕ್ಕೂ ಯಾರೇ ಆಗಲಿ, ಅವನು ಮಹಾರಾಜ ಆಗಲಿ, ಜವಾನ ಆಗಲಿ, ಯಾವ ಕಾಲಕ್ಕೂ ಎಂಥ ಒಂದು ಪೀಳಿಗೆಯಲ್ಲಿ ಅವನು ಯಾವ ಜಾತಿ ವರ್ಗದವನಾಗಲಿ, ಯಾವ ಧರ್ಮದವನಾಗಲಿ, ಪ್ರತಿಯೊಬ್ಬರಿಗೂ ಒಂದೇ ಸಿಸ್ಟಮ್ ಅಂದಂತೆ. ಇದಕ್ಕೆ ಧರ್ಮರಾಯನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪಾಪಕರ್ಮ ಅವನು ಮಾಡಿದ್ದಕ್ಕೆ ಅನುಭವಿಸಲೇಬೇಕಾಯ್ತಂತೆ. ಆ ಪಾಪಕರ್ಮಗಳಿಗೆ ಅವನು ಏನು ಅನುಭವಿಸ್ದ ಅದನ್ನು ಕಾದು ಕೂದ್ರೆ ಹೇಳ್ತೀನಿ.